ಮಾಸ ವೈಶಿಷ್ಟ್ಯ. ಶ್ರೀ ತ್ಯಾಗರಾಜ ಆರಾಧನೆ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರು. ಅವರನ್ನು ತ್ಯಾಗಯ್ಯ ಮತ್ತು ತ್ಯಾಗ ಬ್ರಹ್ಮ ಎಂದು ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಎಂದು ಸಾಬೀತುಪಡಿಸಿದ ವಾಗ್ಗೇಯಕಾರರು. ಪುಷ್ಯ ಬಹುಳ ಪಂಚಮಿಯಂದೇ ನಾದಬ್ರಹ್ಮ ತ್ಯಾಗರಾಜರ ಆರಾಧನೆ. ಪುಷ್ಯ ಬಹುಳ ಪಂಚಮಿ ತಿಥಿಯು ಈ ದಿನ ಬೆಳಗ್ಗೆ 10:58ಕ್ಕೆ ಪ್ರಾರಂಭವಾಗಿ ಮರುದಿನ ಬೆಳಗ್ಗೆ 10:47ಕ್ಕೆ ಕೊನೆಗೊಳ್ಳುತ್ತದೆ. ತಿರುವಯ್ಯಾರಿನಲ್ಲಿ 179ನೇ ತ್ಯಾಗರಾಜ ಆರಾಧನೆ ಜನವರಿ 3ರಿಂದ ಜನವರಿ 7ರವರೆಗೆ ನಡೆಯಲಿದೆ. ಪಂಚರತ್ನ ಕೃತಿಗಳನ್ನು ಸಲ್ಲಿಸುವ ಮುಖ್ಯ ಕಾರ್ಯವೂ ಅಂದು ನಡೆಯಲಿದೆ. ಸ್ವಾಮಿ ವಿವೇಕಾನಂದ ಜಯಂತಿ 10/1/26. ಭಾರತದ ಒಬ್ಬ ಮಹಾನ್ ಹಿಂದೂ ಸನ್ಯಾಸಿ, ಸುಧಾರಕ ಮತ್ತು ತತ್ವಜ್ಞಾನಿ. ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಅವರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಮತ್ತು 1893ರಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ಜಗತ್ತಿಗೆ ಪರಿಚಯಿಸಿದರು. ವಿವೇಕಾನಂದರು ತಮ್ಮ ಬೋಧನೆಗಳು, ತತ್ವಶಾಸ್ತ್ರ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಸಂಕ್ರಾಂತಿ ಹಬ್ಬ 15/1/2026. ಸಂಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಇದೊಂದು ಸಮೃದ್ಧಿಯ ಹಬ್ಬವಾಗಿದೆ. ರೈತರ ಬೆಳೆಗಳ ಸಮೃದ್ಧಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ. ಎಳ್ಳು ಬೆಲ್ಲ ಹಂಚುವ ಮೂಲಕ, ಮಹಿಳೆಯರು ಬಾಗಿನ ನೀಡುವ ಮೂಲಕ ಮತ್ತು ಹಸುಗಳನ್ನು ಅಲಂಕರಿಸಿ ಮೆರವಣಿಗೆ ಮಾಡುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದರ ವೈಜ್ಞಾನಿಕ ಹಿನ್ನೆಲೆಯು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬರುತ್ತದೆ. ಇದು ಸೂರ್ಯನ ದಕ್ಷಿಣ ಸಂಚಾರದ ಅನಂತರ ಉತ್ತರದ ಕಡೆಗೆ ಚಲನೆಯನ್ನು ಸೂಚಿಸುತ್ತದೆ. ಶ್ರೀ ಪುರಂದರದಾಸರ ಪುಣ್ಯದಿನ 18/1/2026. ಪುಷ್ಯ ಮಾಸದ ಅವರಾತ್ರಿ ಅಮಾವಾಸ್ಯೆಯಂದೇ ಇವರ ಪುಣ್ಯದಿನ. ಕರ್ನಾಟಕ ಸಂಗೀತವನ್ನು ರೂಪಿಸಿದ ಪ್ರಮುಖ ಸ್ಥಾಪಕ, ಪ್ರತಿಪಾದಕರಲ್ಲಿ ಒಬ್ಬರು. ಸಂಗೀತ ಸಂಯೋಜಕ, ಗಾಯಕ, ಹರಿದಾಸ ತತ್ವಜ್ಞಾನಿಯಾಗಿದ್ದರು. ಭಕ್ತಿ ಚಳುವಳಿ ಗಾಯಕರಾಗಿ ಮತ್ತು ಸಂಗೀತ ವಿದ್ವಾಂಸರಾಗಿ ದಾಸ ಸಾಹಿತ್ಯವನ್ನು ರಚಿಸುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರು ತಮ್ಮ ಸಂಗೀತ ಸಂಯೋಜನೆಗಳನ್ನು ಪುರಂದರ ವಿಠಲ ಎಂಬ ಅಂಕಿತ ನಾಮದೊಂದಿಗೆ ಸಮರ್ಪಿಸಿಕೊಂಡರು. ರಥಸಪ್ತಮಿ 25/1/26. ಮಾಘ ಮಾಸ ಶುಕ್ಲಪಕ್ಷ ಸಪ್ತಮಿಯಂದು ಆಚರಣೆ. ಸೂರ್ಯದೇವರು 7 ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ರಥವನ್ನು ಉತ್ತರ ಗೋಳಾರ್ಧದ ಕಡೆಗೆ ಅರುಣನನ್ನು ಸಾರಥಿಯನ್ನಾಗಿಟ್ಟುಕೊಂಡು ಈಶಾನ್ಯ ದಿಕ್ಕಿನಲ್ಲಿ ತಿರುಗಿಸುವ ರೂಪದಲ್ಲಿ ಸಾಂಕೇತಿಕವಾಗಿ ಪ್ರತಿನಿಧಿಸಲಾಗುತ್ತದೆ. 7 ಕುದುರೆಗಳು ಸೂರ್ಯದೇವರ ದಿನವಾದ ಭಾನುವಾರದಿಂದ ಪ್ರಾರಂಭವಾಗುವ ವಾರದ 7 ದಿನಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ರಥವು 12 ಚಕ್ರಗಳನ್ನು ಹೊಂದಿದ್ದು, ಇದು ರಾಶಿಚಕ್ರದ 12 ಚಿಹ್ನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂವತ್ಸರ ಎಂದು ಕರೆಯಲ್ಪಡುವ ಪೂರ್ಣ ವರ್ಷವನ್ನು ರೂಪಿಸುತ್ತದೆ. ಸೂರ್ಯನ ಸ್ವಂತ ಮನೆ ಸಿಂಹ. ಅವನು ಪ್ರತಿ ತಿಂಗಳು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಚಲಿಸುತ್ತಾನೆ ಮತ್ತು ಒಟ್ಟು ಚಕ್ರವು ಪೂರ್ಣಗೊಳ್ಳಲು 365 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ರಥಸಪ್ತಮಿಯು ದಕ್ಷಿಣ ಭಾರತದಾದ್ಯಂತ ತಾಪಮಾನದಲ್ಲಿ ಕ್ರಮೇಣ ಹೆಚ್ಚಳವನ್ನು ಸೂಚಿಸುತ್ತದೆ. ಮಧ್ವನವಮಿ 27/1/2026. ಈ ದಿನ ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ನೀಡಿದ ಶ್ರೀ ಮಧ್ವಾಚಾರ್ಯರನ್ನು ಸ್ಮರಿಸಲಾಗುತ್ತದೆ. ಈ ದಿನವನ್ನು ಆಚಾರ್ಯರು ಬರಿಕಾಶ್ರಮವನ್ನು ಪ್ರವೇಶಿಸಿದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಇದು ಪ್ರತಿ ವರ್ಷದ ಮಾಘ ಮಾಸದ ಶುಕ್ಲಪಕ್ಷದ ನವಮಿಯಂದು ಬರುತ್ತದೆ. ಈ ದಿನದಂದು ದೇವಸ್ಥಾನಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ.
ಮತ್ತು ಶ್ರೀ ಮಧ್ವಾಚಾರ್ಯರ ಭಾವಚಿತ್ರದ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಮಧ್ವ ವಿಜಯದಂತಹ ಪವಿತ್ರ ಗ್ರಂಥವನ್ನು ಪಠಿಸಲಾಗುತ್ತದೆ. ಧನ್ಯವಾದಗಳು.